ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ ಅಲ್ಲಿ. ನಾನು ಮಾರ್ಕೊಂಡವ್ರನ್ನ ಬೈದ್ರೆ ನೀವ್ ಯಾಕೆ ಕರೆಕ್ಟ್ ಆಗಿದ್ರಿ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಯಾಕದು, ನೀವು ಅಲ್ಲ ತಾನೆ, ಬಿಡಿ. ನೀವು ಏನು ಹೇಳಿದ್ರು ನಾನು ರೊಚ್ಚಿಗೆ ಹೇಳಲ್ಲ. ಮಾಧ್ಯಮಗಳು ಇವೆ, ಮಾರಿಕೊಂಡ ಮಾಧ್ಯಮಗಳು ಇವೆ. ಐ ಸ್ಟ್ಯಾಂಡ್ ಆನ್ ದಟ್ ಸ್ಟೇಟ್ಮೆಂಟ್. ಧರ್ಮಸ್ಥಳದ ಬುರುಡೆ ಪ್ರಕರಣದ ವಿಚಾರದಲ್ಲಿ ಇತ್ತೀಚೆಗೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ಹೆಸರು ಕೇಳಿಬಂದಿತ್ತು. ಆರೋಪಿ ಚಿನ್ನಯ್ಯ ನಟ ಪ್ರಕಾಶ್ ರಾಜ್ ಅವರ ಹೆಸರನ್ನ ಪ್ರಸ್ತಾಪಿಸಿದ ಹಿನ್ನೆಲೆ ಹಲವಾರು ಮಾಧ್ಯಮಗಳಲ್ಲಿ ಸುದ್ದಿಗಳು ಪ್ರಸಾರವಾಗಿದ್ವು. ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನಟ ಪ್ರಕಾಶ್ ರಾಜ್ ಅವರು ಧರ್ಮಸ್ಥಳ ಪ್ರಕರಣ ಹಾಗೂ ನನ್ನ ಕುರಿತಾಗಿ ಚಿನ್ನಯ್ಯ ನೀಡಿರುವ ಹೇಳಿಕೆ ಬಗ್ಗೆ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಬೇಕಾಗಿದೆ ಅಂತ ಹೇಳಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಇದೇ ವೇಳೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ ಅಂತ ಬರೆದು ಪೋಸ್ಟ್ ಕೂಡ ಹಂಚಿಕೊಂಡಿದ್ರು. ಪತ್ರಿಕಾಗೋಷ್ಠಿಯ ವೇಳೆ ಪತ್ರಕರ್ತರು ಪ್ರಕಾಶ್ ರಾಜ್ ಅವರನ್ನ ಮಾರಿಕೊಂಡ ಮಾಧ್ಯಮದವರು ಯಾರು, ಯಾಕೆ ಇಂಥ ಪೋಸ್ಟ್ ಅನ್ನ ಹಾಕಿದಿರಿ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಕಾಶ್ ರಾಜ್ ಅವರು, ಈ ದೇಶದಲ್ಲಿ ಮಾರಿಕೊಂಡಿರುವ ಮಾಧ್ಯಮಗಳು ಇವೆ, ಅವುಗಳನ್ನ ಉದ್ದೇಶಿಸಿ ನಾನು ಪೋಸ್ಟ್ ಮಾಡಿದ್ದೆ, ನೀವ್ಯಾಕೆ ನಿಮ್ಮ ಹೆಗಲನ್ನ ಮುಟ್ಕೊಳ್ತೀರಾ ಎಂದು ಖಾರವಾಗಿ ಉತ್ತರಿಸಿದ್ರು. ಬಳಿಕ ಕೆಲ ಪತ್ರಕರ್ತರು ಪ್ರಕಾಶ್ ರಾಜ್ ಅವರು ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಕಾಶ್ ರಾಜ್ ಅವರು, ಮಾರಿಕೊಂಡ ಮಾಧ್ಯಮಗಳಿಗೆ ನಾನ್ಯಾಕೆ ಕ್ಷಮೆ ಕೇಳಬೇಕು, ಅದು ಸಾಧ್ಯನೇ ಇಲ್ಲ, ನೀವು ಮಾರಿಕೊಂಡಿಲ್ಲ ಅಂತ ಆದ್ರೆ ಮುಂದಿನ ಪ್ರಶ್ನೆಯನ್ನ ಕೇಳಿ ಅಂತ ಹೇಳಿದ್ರು. ಸೊ ಪತ್ರಕರ್ತರು ಎಷ್ಟೇ ಕೆರಳಿಸುವ ಪ್ರಶ್ನೆಗಳನ್ನ ಕೇಳಿದ್ರು ಪ್ರಕಾಶ್ ರಾಜ್ ಅವರು ಶಾಂತವಾಗಿಯೇ ಉತ್ತರವನ್ನ ಕೊಟ್ಟರು. ಅಂತ ಹೇಳಿದ್ನಲ್ಲ, ಈಗ ಅದನ್ನ ಹೇಳ್ತಾ ಇದ್ದೀನಲ್ಲ, ನಿಮ್ಗೆ ಎಷ್ಟು ಕ್ಲಿಯರ್ ಆಗಿ ಹೇಳಿದೆ ಅಂದ್ರೆ, ಪ್ರೆಸ್ ಕ್ಲಬ್ನಲ್ಲಿ ಕೊಟ್ಟಿರೋ ಇನ್ವೈಟ್ನಲ್ಲಿ ಆ ಮಾತಿಲ್ಲ. ಯಾಕಂದ್ರೆ ನಿಮ್ಮನ್ನು ನಾನು ಕರೆದಿದ್ದೀನಿ. ಸಾಮಾಜಿಕ ಜಾಲತಾಣದಲ್ಲಿ ಹಾಕಬೇಕಾದ್ರೆ ನಾನು ಅಲ್ಲಿರುವ ಮಾರಿಕೊಂಡ ಮಾಧ್ಯಮಗಳಿಗೆ ನೀವು ಬನ್ನಿ ಅಂತ ಹೇಳಿದ್ದೀನಿ ಅಂತ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ. ಮತ್ತು ಪ್ರೆಸ್ ಕ್ಲಬ್ನಲ್ಲಿ ವಾಟ್ಸಪ್ನಲ್ಲಿ ನಿಮಗೆ ಬಂದಿರೋ ಇನ್ವಿಟೇಷನ್ನು ಬಂಧು ಮಿತ್ರರೇ, ಮಾಧ್ಯಮ ಮಿತ್ರರೇ ಅಂತ ಮಾತ್ರನೇ ಇದೆ. ಅದರಲ್ಲಿ ಯಾವ ಕುಹುಕ ಇಲ್ಲ. ಅದನ್ನು ನೋಡ್ಕೊಂಡು ನೀವು ಬಂದಿದ್ದೀರಿ. ನಾನು ಇಲ್ಲಿ ಕೊಡದೆ ನಾನು ಅಲ್ಲೇ ಕೊಡ್ಬೋದಿತ್ತಲ್ಲ, ಬಟ್ ಜಾಲತಾಣದಲ್ಲಿ ನಾನು ಹಾಕಿದಾಗ ನಾನು ಅಲ್ಲಿ ಫೇಸ್ ಮಾಡ್ತಾ ಇದ್ದೀನಿ ಮಾರಿಕೊಂಡ ಮಾಧ್ಯಮದವ್ರನ್ನ, ಕೆಲವು ಚಾನೆಲ್ಗಳನ್ನು, ಕೆಲವು ಯೂಟ್ಯೂಬರ್ಸ್ಗಳನ್ನು. ಅವರು ಮಾಧ್ಯಮಗಳೇ ತಾನೇ. ಅಲ್ಲಿ ನಾನು ಅವ್ರಿಗೆ ಆ ಥರ ಏನು ಕೊಡ್ತೀನಿ. ನಿಮಗೆ ನಾನು ಕರೆಕ್ಟಾಗಿ ಕಳಿಸಿದ್ದೀನಿ. ನಿಮಗೆ ಈ ಪ್ರೆಸ್ ಕ್ಲಬ್ ಏನಿದೆ, ಇದು 40 ವರ್ಷ ನೋಡ್ತಾ ಇದ್ದೀನಿ. ಈ ಪ್ರೆಸ್ ಕ್ಲಬ್ ಇದು ಬ್ಯೂಟಿಫುಲ್ ಸ್ಪೇಸ್, ಇದು ಪತ್ರಕರ್ತರಿರೋ ಸ್ಪೇಸ್. ಇದು ಇಲ್ಲಿ ನಾನು ಕೊಡಬೇಕಾದ್ರೆ ಅಫಿಷಿಯಲ್ ಆಗಿ, ಮಾಧ್ಯಮ ಮಿತ್ರರೇ, ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ಸಮಾಲೋಚಿಸಬೇಕಾಗಿದೆ, ಹಂಚಿಕೊಳ್ಳಬೇಕಾಗಿದೆ, ಪತ್ರಿಕಾಗೋಷ್ಠಿಗೆ ದಯವಿಟ್ಟು ಬನ್ನಿ, ಇಷ್ಟು ಗಂಟೆಗೆ ಇಷ್ಟ, ಅಷ್ಟೇ ಅಲ್ವಾ, ಮುಗೀತಲ್ವ? ಒಂದು ನಿಮಿಷ. ನಾನು ಜಾಲತಾಣದಲ್ಲಿ ಹಾಕಿದಾಗ ನಾನು ಫೇಸ್ ಮಾಡ್ತಾ ಇದ್ದೀನಿ ಕೆಲವ್ರನ್ನ. ಸೊ ನಾನು ಅವ್ರಿಗೆ ಕೊಡಬೇಕು. ಅವರಿಗೆ ನಿಮ್ಮ ಥರ ಒಂದು ಆಫೀಸು, ಒಂದು ಇದು ಇಲ್ಲ. ಇದು ಮುಗಿಸ್ಬೇಕಾದ್ರೆ ಮಾತಾಡಬಾರ್ದು. ಅವ್ರಿಗೆ ಅಸೋಸಿಯೇಷನ್ನು, ಒಂದು ಪ್ಲೇಸು ಇಲ್ಲ. ಇದ್ದಿದ್ರೆ ಅಲ್ಲಿ ಕಳಿಸ್ತಿದ್ದೆ ನಾನು. ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ ಅಲ್ಲಿ. ನಿಮ್ಮನ್ನು ಹೇಳೇ ಇಲ್ಲ ಅಂತ ಇದ್ದೀನಿ. ನೀವು ನನ್ನ ಬಾಯಿಗಳಿಗೆಲ್ಲ ಮಾತಾಕಕ್ಕಾಗಲ್ಲ. ಬೆದರಿಸ್ಬೇಡ, ಎದುರಿಸ್ಬೇಡ, ತಾಕತ್ತಿದೆಯಾ? ಇವಾಗ ನೋಡಿ, ನಾನು ಇಷ್ಟೇ. ನೀವು ಏನು ಹೇಳಿದ್ರು ನಾನು ರೊಚ್ಚಿಗೆ ಹೇಳಲ್ಲ. ಶಾಂತ ಸ್ವರೂಪ. ಮಾಧ್ಯಮಗಳು ಇವೆ, ಮಾರಿಕೊಂಡ ಮಾಧ್ಯಮಗಳು ಇವೆ. ಐ ಸ್ಟ್ಯಾಂಡ್ ಆನ್ ದಟ್ ಸ್ಟೇಟ್ಮೆಂಟ್. ಈ ಭಾರತ ದೇಶದ ಇವತ್ತಿನರಲ್ಲಿ ಐ ಸ್ಟ್ಯಾಂಡ್ ಆನ್ ದ ಸ್ಟೇಟ್ಮೆಂಟ್. ದೇರ್ ಈಸ್ ಗುಡ್ ಮೀಡಿಯಾ, ದೇರ್ ಈಸ್ ಗೋಧಿ ಮೀಡಿಯಾ ಟು. ಬಿಕಾಸ್ ನಾನು ನನ್ನ ಜೀವನದಲ್ಲಿ, ಇತ್ತೀಚಿನ ರಾಜಕೀಯ ಮತ್ತು ಪರ್ಸನಲ್ ಜೀವನದಲ್ಲಿ ಎರಡೂ ಮಾಧ್ಯಮಗಳನ್ನು ನೋಡಿದ್ದೀನಿ. ಸೊ ನನಗೆ ಚೆನ್ನಾಗಿ ಗೊತ್ತು. ಸೊ ನಾನು ಕ್ಲಿಯರ್ ಆಗಿ ಮಾಧ್ಯಮ ಮಿತ್ರರೇ ಅಂತ ಕರೆದಿದ್ದೀನಿ, ಮಾರಿಕೊಂಡವ್ರನ್ನೂ ಕರಿತೀನಿ. ಯಾಕಂದ್ರೆ ಅವ್ರ ಹೆಸರಿಟ್ಟೇ ಕರಿಬೇಕು ನಾನು. ಅರ್ಥ ಆಯ್ತಾ? ಮುಗೀತು. ನೀವು ಏನೇ ಹೇಳಿದ್ರು ದೇರ್ ಈಸ್ ನಥಿಂಗ್ ಟು ಅಪಾಲಜೈಸ್ ಹಿಯರ್. ನಿಮಗೆ ಹರ್ಟ್ ಆಗಿದ್ರೆ ನಾನು, ನೀವು ಹರ್ಟ್ ಆಗಿ, ನೀವು ನಿಮ್ಮಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಅವ್ರನ್ನ ಬೈದ್ರೆ ನೀವು ಯಾಕೆ ಹರ್ಟ್ ಆಗ್ತಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ಎಷ್ಟು ಸಲ ಹೇಳ್ಬೇಕು ಮಾಧ್ಯಮ ಮಿತ್ರರೇ ಅಂತ? ನಿಮಗೆ ಇನ್ವಿಟೇಷನ್ ಕಳಿಸಿದ್ದೀನಿ. ನಿಮ್ಮನ್ನು ನಾನು ಮಾಧ್ಯಮ ಮಿತ್ರರೇ ಅಂತ ಇನ್ವಿಟೇಷನ್ ಇದೇ ಪ್ರೆಸ್ ಕ್ಲಬ್ನಲ್ಲಿ ಕರೆದಿದ್ದೀನಿ. ನೀವು ಪ್ರೆಸ್ ಕ್ಲಬ್ ಇನ್ವೈಟ್ ನೋಡ್ಕೊಂಡು ಬಂದ್ರಾ? ನಿಮ್ಮನ್ನು ನಾನು ಪ್ರೆಸ್ ಕ್ಲಬ್ ಮುಖ ಕರೆದಿದ್ದೀನಿ, ಬಂದಿದ್ದೀರಾ? ಅಲ್ಲಿ ನಾನು ಕೆಲವರಿಗೆ ಮಾರ್ಕೊಂಡವ್ರಿಗೂ ಟ್ವೀಟ್ ಮಾಡಿದ್ದೀನಿ. ನೀವು ಯಾಕೆ ಡಿಸ್ಟರ್ಬ್ ಆಗ್ತಿದ್ರೆ ನಂಗೆ ಅರ್ಥ ಆಗ್ತಿಲ್ಲ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.